ಇದ್ದಾರೆ ಪೊಲೀಸರು. ರೈತರನ್ನ ತಡೆಯೋದು, ಪ್ರತಿಭಟನೆಯನ್ನ ಕಂಟ್ರೋಲ್ ಮಾಡುವುದು ಪೊಲೀಸರಿಗೆ ತ್ರಾಸದಾಯಕ ಆಗ್ತಾ ಇದೆ. ಹತ್ತರ್ಗಿಯಲ್ಲಿ ಕಬ್ಬು ಬೆಳೆಗಾರರ ಹೋರಾಟ ನಿಗಿ ಕೆಣ್ಣದಂತಾಗಿದೆ. ಪ್ರತಿಭಟನಾಕಾರರ ಆಕ್ರೋಶದ ಜ್ವಾಲೆಗೆ ಪೊಲೀಸರೇ ಹೈರಾಣಾಗಿ ಹೋಗಿದ್ದಾರೆ. ರೈತರ ಹೋರಾಟ ಪೊಲೀಸರಿಗೆ ತಲೆಬಿಸಿಯಾಗ್ಬಿಟ್ಟಿದೆ. ಒಂದು ಕಡೆಯಿಂದ ತಡಿತಾ ಬಂದಂಗೆ ಮತ್ತೊಂದು ಕಡೆಯಿಂದ ನುಗ್ತಾ ಇದ್ದಾರೆ ಹೆದ್ದಾರಿಗೆ ಪ್ರತಿಭಟನಾಕಾರರು. ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀವಿ ಬೆಳಗಾವಿಯ ಹತ್ತರ್ಗಿಯ ಸದ್ಯದ ಪರಿಸ್ಥಿತಿಗಳಿವೆ. हाँ सर ಅಲ್ಲ ಸರ್, ಕುಂದಾನಗರಿ ಬೆಳಗಾವಿಯಲ್ಲಿ ರೈತರ ಹೋರಾಟ ತೀವ್ರ ವಿಕೋಪಕ್ಕೆ ಕೂಡ ಈಗ ಹೋಗ್ತಿರುವಂಥದ್ದು ಗಮನಿಸಬಹುದು. ಮತ್ತೆ ರಾಷ್ಟ್ರೀಯ ಹೆದ್ದಾರಿಯನ್ನು ತಡೆದು ಇಲ್ಲಿ ರೈತರು ಪ್ರತಿಭಟನೆಯನ್ನ ಕೂಡ ಈಗ ಮಾಡ್ತಿರುವಂಥದ್ದು ಗಮನಿಸಬಹುದು. ಇಲ್ಲಿ ಪೊಲೀಸರ ಕೈ ಮೀರಿ ಪರಿಸ್ಥಿತಿ ಸದ್ಯ ಹೋಗಿರುವಂಥದ್ದು. ನಿರಂತರವಾಗಿ ಕಳೆದ 2ನೇ ಬಾರಿಗೆ ಈಗ ಮತ್ತೆ ಕಳೆದ 2 ಗಮನಿಸಬಹುದು ಯಾವ ರೀತಿಯಾಗಿ ಇದೆ ಅನ್ನೋ ಪರಿಸ್ಥಿತಿ ನೋಡಬಹುದು. ರೈತರು ಪೊಲೀಸರ ನಡುವೆ ಈ ಒಂದು ಪ್ರತಿಭಟನೆ ಕೂಡ ಇಲ್ಲಿ ಏನು ಕಾರ್ ಬಂದಿರುವಂಥದ್ದು, ಕಾರಿಗೆ ಅಡ್ಡ ಹಾಕಿರುವಂಥದ್ದು, ಅವರಿಗೆ ಎಚ್ಚರಿಕೆ ಕೊಡುವಂತ ಕೆಲಸ ಕೂಡ ಇಲ್ಲಿ ಆಗ್ತಿರುವಂಥದ್ದು ಪ್ರಮುಖವಾಗಿ ಗಮನಿಸಬಹುದು. ಏನು ನಿರಂತರವಾಗಿ ಈ ಒಂದು ಹೋರಾಟಕ್ಕೆ ಕೂಡ ಇಲ್ಲಿ ರೈತರು ಮುಂದಾಗ್ತಾ ಇದ್ದಾರೆ. ಈ ಪರಿಸ್ಥಿತಿ ಇರುವಂತ ಪೊಲೀಸರು ಕೂಡ ಈಗ ಹರಸಾಹಸ ಪಡುವಂತ ಕೆಲಸ ಕೂಡ ಆಗ್ತಿರುವಂತದ್ದು. ರೈತರು ಮತ್ತು ಪೊಲೀಸರ ನಡುವೆ ಈಗ ನುಗ್ಗಲು ಕೂಡ ಆಗ್ತಿರುವಂತದ್ದು. ನಮಗೆ 3500 ಪುಣೆ ಬೆಂಗಳೂರು ರಾಷ್ಟ್ರೀಯ ಹೆದ್ದಾರಿಯನ್ನ ತಡೆದು ಈಗ ಮತ್ತೆ ಪ್ರತಿಭಟನೆಯನ್ನ ಕೂಡ ಮಾಡ್ತಿರುವಂತದ್ದು ಗಮನಿಸಬಹುದು. ಪೊಲೀಸರ ಕೈ ಮೀರಿ ಹೋಗಿರುವಂಥದ್ದು ಏನು ಹತ್ತರಿಗೆಯಲ್ಲಿ ಈ ಪ್ರತಿಭಟನೆ ಕೂಡ ಈಗ ಮಾಡ್ತಿರುವಂಥದ್ದು. ಮತ್ತೆ ರಾಷ್ಟ್ರೀಯ ಹೆದ್ದಾರಿಯನ್ನ ತಡೆದು ಇಲ್ಲಿ ಪ್ರತಿಭಟನೆ ಕೂಡ ಆಗ್ತಿರುವಂಥದ್ದು. ಒಂದೇ ಒಂದು ಏನು ರೈತ ನಾಯಕರು ಏನಿದ್ದಾರೆ ಅವರೇ ಒತ್ತಾಯ ಇಷ್ಟ ಇರುವಂಥದ್ದು, ನಮಗೆ 3500 ರೂಪಾಯಿನ ಕೊಡಲೇಬೇಕು ಅನ್ನೋ ನಿಟ್ಟಿನಲ್ಲಿ ಒತ್ತಾಯವನ್ನು ಕೂಡ ಈಗ ಮಾಡ್ತಿರೋದು. ಸಂಪೂರ್ಣವಾಗಿ ಎಲ್ಲಿ ನೋಡಿದ್ರೆ ಅಲ್ಲಿ ಕೂಡ ಈಗ ಸಾಕಷ್ಟು ಯುವಕರು ರೈತರು ಇಲ್ಲಿ ಆಗಮಿಸಿರುವಂಥದ್ದು ಆಕ್ರೋಶವನ್ನು ಕೂಡ ಈಗ ವ್ಯಕ್ತ ಪಡಿಸ್ತಾ ಇರುವಂಥದ್ದು ಗಮನಿಸಬಹುದು. ಏನು ಒತ್ತಾಯ ಮಾಡ್ತಾರೆ ಅಜ್ಜರ? ಅಣ್ಣ ಸತ್ಯ ಅಂದ್ರ ಸಿದ್ದರಾಮ ಏನ್ ಮಾಡಿದ ಮಗ, ಏನ್ ಮಾಡಿದ ಹೇಳ್ರಿ. ಅದಲ್ಲೇ 9 ಆತು, ಇವತ್ತ ನಿರ್ಣಯ ಕೊಡ್ತಾವಂದ್ರ ಅಂದಿನ ಕೊಡೋದ್ರೆ ಹಡ್ತಾರ ಅಂದಿನ ಕೊಡೋದಿಲ್ಲ. ಈಗ ಸರ್ ಹೋರಾಟ ಮಾಡ್ತಿದ್ದಾರೆ ರಾಷ್ಟ್ರೀಯ ಏನ್ ಹೇಳ್ತಾರೆ ಸರ್? ಇಲ್ಲಿ ಗಮನಿಸಬಹುದು ರೈತರು ಸಾಕಷ್ಟು ಆಕ್ರೋಶವನ್ನು ಕೂಡ ಗಮನಿಸಬಹುದು. ಸರ್ಕಾರದ ವರದಿಯಲ್ಲಿ ಸಾಕಷ್ಟು ಆಕ್ರೋಶ ಕೂಡ ವ್ಯಕ್ತ ಆಗ್ತಿರುವಂಥದ್ದು. ಒಂದು ಕಡೆ ರೈತ ಮುಖಂಡರು ಏನು ಇಲ್ಲಿ ಪ್ರತಿಭಟನಾ ನಿರತರನ್ನ ಮನವೊಲಿಸುವ ಕೆಲಸವನ್ನು ಕೂಡ ಸ್ವತಃ ರೈತರು ಕೂಡ ಮಾಡ್ತಿರುವಂಥದ್ದು ಗಮನಿಸಬಹುದು. ಇಲ್ಲಿ ಗಮನಿಸಬಹುದು ರೈತರು ಇದ್ದಾರೆ, ರೈತರು ನಾನು ಮಾತಾಡ್ತೇನೆ. ಏನ್ ಒತ್ತಾಯ ಮಾಡ್ತಾರೆ ಸರ್? ಕೊಡುವವರೆಗೂ ನಾವು ಬಿಡಂಗಿಲ್ಲ, ನಮಗೆ ನ್ಯಾಯ ಸಿಗುವವರೆಗೂ ನಾವು ಬಿಡಂಗಿಲ್ಲ. 8 ದಿವಸ ಆತು ಉಪವಾಸ, ದನಕರ ಉಪವಾಸ ಬಿದ್ದಾವ. ನಾವೇನ್ ಜಾಸ್ತಿ ಕೇಳಕತ್ತಿಲ್ಲ, ಬರೇ 500 ರೂಪಾಯಿ ನಮ್ಮ ರೈತರದ ಕರ್ಮ ಏನಾಗ್ತೈತಿ, ಎಷ್ಟು ತ್ರಾಸ ಆಗ್ತೈತಿ, ಏನಾಗತೈತಿ ಅದನ್ನ ನೋಡಿ ನಮಗ್ ಕೊಡ್ರಿ. ನಾವೇನ್ ನಿಮಗ್ ಅನ್ಯಾಯ ಮಾಡಂಗಿಲ್ಲ. ನಾವು ರೈತರ ಮಕ್ಕಳ ನಮಗೆ ಪ್ರತಿಫಲ ಕೊಡೋಣ. ನಮಗ ಖರ್ಚು ಅದಾವು, ಇವತ್ರಿಂದ ನಮಗೂ ನುಕ್ಸಾನ್ ಅದಾವು. ಇಲ್ಲೇ ಹಾಯ್ತದ ಅಂಗಡಿಯಾಗ 3500 ರೂಪಾಯಿ ಬಿಲ್ ಕೊಡತಾರ. 3500 ರೂಪಾಯಿ ಇಲ್ಲೇ ಮಹಾರಾಷ್ಟ್ರ ಫ್ಯಾಕ್ಟ್ರಿ ಕೊಡತಾರ. ಇವ್ರಿಗೆ ಯಾಕೆ ಪ್ರೋತ್ಸಾಹಿಲ್ರಿ? ಗಮನಿಸಬಹುದು ಸಾಕಷ್ಟು ರೈತರು ಕೂಡ ಇಲ್ಲಿ ಆಕ್ರೋಶವನ್ನ ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ. ರೈತರು ಆಕ್ರೋಶವನ್ನ ಕೂಡ ಈಗ
ಬಂದ್ರು ನಾವು ಕೇಳುದಿಲ್ಲ. ನಮ್ದು ನ್ಯಾಯಸಮ್ಮತ ಹೋರಾಟ. ಇನ್ನ ಬಂದಿರಿ ರಾಜಕಾರಣ ಎಲ್ಲಿ ಕೂತಾರ ಅವ್ರಿ? ಎಂಟು ದಿನ ಆದ್ರೆ ಹೋರಾಟ ಟೈಮ್ ಕೊಟ್ಟಾರ ಅವ್ರ. ಯಾರು ರೊಕ್ಕ ಕೊಟ್ಟೇನು ಮೋಸ ಮಾಡಾರ ಯಾರಿಗೆ? ರೈತರಿಗೆ ಹಲೋ ಸರ್, ಹಲೋ ಸರ್, ಹಲೋ ಸರ್, ನಮ್ಮದು ಇಲ್ಲಿ ಇದಿಲ್ಲ ಯಾವುದು ಸದಾ ಟಿವಿ 9 ಎಮ್ರೆಸ್ ಫ್ಯಾಕ್ಟ್ರಿ 3,410 ರೂಪಾಯಿ ಬಿಲ್ ಕೊಡ್ತಾರೆ. ನಮ್ಗೆ ಅಷ್ಟೇ ಬೆಲೆ ಬೇಕು, 3,500 ಬೆಲೆ ಬೇಕೇ ಬೇಕು. ಸರ್ ನಿಮ್ಮ ಅಭಿಪ್ರಾಯ ಏನ್ರಿ ಸರ್ ರೈತರ ಬಗ್ಗೆ? ನಿಮ್ಮ ಅಭಿಪ್ರಾಯ ಏನ್ರಿ ಸರ್? ಸರ್ ನಿಮ್ಮ ಅಭಿಪ್ರಾಯ ಏನ್ರಿ ಸರ್? ಟಿವಿ 9 ಏನ್ ಒತ್ತಾಯ ಮಾಡ್ತಾರೆ? ಏನ್ ಒತ್ತಾಯ ಅಂದ್ರೆ ಕಬ್ಬಿನ ಬಿಲ್ ಆಗ್ಬೇಕಾದ್ರೆ 3,00,000 ರೂಪಾಯಿ ಕಬ್ಬಿನ ಬಿಲ್ ಆಗ್ಬೇಕು. ಕಬ್ಬಿನ ದರ ಹೆಚ್ಚಾಗಬೇಕ್ರಿ, ಕಬ್ಬಿನ ದರ ಹೆಚ್ಚಾಗಬೇಕು. ಇವ್ರ ಮನೆಯಾಗ ಕುತ್ಕೊಂಡು ಆಗುದಿಲ್ಲ. ರೈತರ ಬೇಡಿಕೆಯನ್ನು ಪೂರೈಸಬೇಕು. ಮತ್ತೆ ಟಿವಿ ಮಾಧ್ಯಮದವರ ತಪ್ಪು ಕಲ್ಪನೆ ಕೊಡಬಾರ್ದು. ತಾವೇನು ಹೇಳ್ತೀರಿ? ನಿರಂತರವಾಗಿ ಹೋರಾಟ ಮಾಡ್ತಿದ್ರಿ, ಯಾರು ಬರ್ತಾ ಇಲ್ಲ. ಬರ್ತಾರ ಸ್ವಲ್ಪ ನಾವು ನ್ಯಾಯ ಸಿಗುವವರೆಗೂ ಹೋರಾಟ ಮಾಡಾರ್ನ ಬಿಡು. ಒಂದತ್ತ ಇದಾರೆ, ಎರಡು ಆದ್ರೆ ಬಿ ಇನ್ನ ಯಾರು ಬಂದಿಲ್ರಿ ಇಲ್ಲಿ. ನ್ಯಾಯ ಸಿಗುವವರೆಗೂ ಹೋರಾಟ. ನಮ್ಮ ಬೆಲೆ ಏನೈತೆ ಅದನ್ನು ಗಮನಿಸಬಹುದು. ಸಾಕಷ್ಟು ಕಡೆಗಳಲ್ಲಿ ಕೂಡ ರೈತರು ಇರುವಂತದ್ದು ಗಮನಿಸಬಹುದು. ಇಲ್ಲಿ ರೈತರು ಏನು ಹೋರಾಟವನ್ನ ಮಾಡ್ತಿದ್ದಾರೆ, ಅದಕ್ಕೆ ನಮಗೆ ಏನು 3,500 ರೂಪಾಯಿಯನ್ನ ಕೊಡಬೇಕು ಅನ್ನೋ ನಿಟ್ಟಿನಲ್ಲಿ ಕೂಡ ಒತ್ತಾಯವನ್ನ ಕೂಡ ಮಾಡ್ತಿರುವಂತದ್ದು ಗಮನಿಸಬಹುದು. ಮತ್ತೊಂದು ಕಡೆ ಇಲ್ಲಿ ರೈತರು ಏನು ಹಸಿರು ಸಾಲನ್ನ ತಿರುಗಿಸಿ ಇಲ್ಲಿ ಆಕ್ರೋಶ ವ್ಯಕ್ತಪಡಿಸುವಂತ ಕೆಲಸ ಕೂಡ ಆಗ್ತಿರುವಂತದ್ದು. ರೈತರು ಆಕ್ರೋಶ ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ. ಸರ್ ಸಿಎಂ ಮೀಟಿಂಗ್ ಅಟ್ಟ 9 ದಿವಸ ಆತ್, ನಮಗೆ ಏನ್ ಮಾಡದಾರ ಹೇಳಿ? 9 ಕಾಯ್ಬೇಕು ನಾವು, 2 ದಿವಸ ಕಾಯ್ಬೇಕು. ಕಾಯಕ್ ಮಿತಿ ಐತಿಲ್ಲ. 9 ದಿವಸ ಆಯ್ತು ಈಗ. ಒಂದೈದು ನಿಮಿಷ ಸೈಡ್ ಅಲ್ಲೇ ನಾವು ದಂಡಿಗಾರ ಮಾತಾಡ್ತೀವಿ ಸರ್ ರೀ. ಅಲ್ಲಿ ದಂಡಿಗಾರ ಮಾತಾಡ್ತೀವಿ ಸರ್ ರೀ. ಅದಾರ ನಮ್ಮನ್ನ ಗೂಂಡ್ ಹಾಕಿ ನೀವು ಒಟ್ಟ ಅಂದ್ಬಾರ್ರಿ ಸರ್. ಎಷ್ಟು ದಿವಸ ತಾಳ್ರಿ? ಎಷ್ಟು ದಿವಸ ಗಮನಿಸಬಹುದು. ಸ್ವಾಮೀಜಿ ಇಲ್ಲಿ ನೂಕಲು ಕೂಡ ಈಗ ಆಗ್ತಿರುವಂತದ್ದು. ಆದ್ರೆ ಸರ್ಕಾರ ಸುಮಾರು 8 ದಿನಗಳ ಕಾಲ ಏನ್